ಪಕ್ಕದಲ್ಲಿ ಪಂಜಾಬ್ ತನಕ ಬಂದಿದ್ದಿಲ್ಲ, ಸಾಮಾನ್ಯ ಆಗಿರಲಿಲ್ಲ. ದೆಹಲಿಯಲ್ಲಿ ಬಿಜೆಪಿಗೆ ಬಹುಮತ 38 ಕ್ಷೇತ್ರಗಳಲ್ಲಿ ಬಿಜೆಪಿ 38 ಕ್ಷೇತ್ರಗಳಲ್ಲಿ ಬಿಜೆಪಿ ಬಹುಮತದ ಕಡೆಗೆ ಬಿಜೆಪಿ ಹೆಜ್ಜೆ ಇಡ್ತಾ ಇದೆ. ಏನಾದರೂ ಈ ತೋರಿಸ್ತಿರುವಂತಹ ಸಂಖ್ಯೆ ನಿಜವಾಯಿತು ಅಂತಂದ್ರೆ, ಇದೇ ಮುನ್ನಡೆ ಮುಂದಕ್ಕೆ ಹೋಗಿ ಅದು ಗೆಲುವಾಗಿ ಮಾರ್ಪಾಡಾಯಿತು ಅಂತಂತಂದ್ರೆ ಬಿಜೆಪಿಗೆ ಇದೇ ಮುನ್ನಡೆ ಗೆಲುವಾಗುತ್ತೆ. ಖಂಡಿತವಾಗಲೂ ಬಿಜೆಪಿ ಅಧಿಕಾರವನ್ನು ಹಿಡಿಯುತ್ತೆ. 38 ಕ್ಷೇತ್ರಗಳಲ್ಲಿ ಬಿಜೆಪಿ, ಆಮ್ ಆದ್ಮಿ ಪಾರ್ಟಿ 20 ಕ್ಷೇತ್ರಗಳಲ್ಲಿ. ಹೌದು ನೋಡಿ ಅಂತರ ನೋಡಿ ಹೆಂಗಿದೆ ಅಂತ. 38-20 ಬಿಜೆಪಿ 38 ಕ್ಷೇತ್ರಗಳಲ್ಲಿ. ನೀವು ಅಂತರ ನೋಡಿದಂಥ ಸಂದರ್ಭದಲ್ಲಿ ಏನೇ ಒಂದಷ್ಟು ಏರುಪೇರು ಆದರೂ ಕೂಡ ಬಿಜೆಪಿ ಅಧಿಕಾರ ಹಿಡಿಯುವಂಥದ್ದು ಬಹುತೇಕ ಖಚಿತ. ಈ ಮುಖಾಂತರ ಏನು ಅಂತಂದ್ರೆ ಎಕ್ಸಿಟ್ ಪೋಲ್ನ ಬಗ್ಗೆ ಒಂದಿಷ್ಟು ವಿಶ್ವಾಸಗಳೇನು ಹೋಗಿದ್ವಲ್ಲ, ಹೌದು. ಸೊ ಅದು ಕೂಡ ಮರಳಿ ಬರುತ್ತೆ ಖಂಡಿತವಾಗಲೂ. ಯಾಕಂದ್ರೆ 38 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನು ನೋಡ್ತಾ ಇರುವಂಥದ್ದು. ಆಮ್ ಆದ್ಮಿ ಪಾರ್ಟಿ 20 ಕ್ಷೇತ್ರಗಳಲ್ಲಿ. 2014ರಿಂದ ಇಲ್ಲಿ ತನಕ ಆಗಿರುವಂಥ ರಾಜಕೀಯ ಬೆಳವಣಿಗೆಗಳಿದೆಯಲ್ಲ, ಮಲ್ತೇಶ್, ಅದ್ರ ಬಗ್ಗೆ ನಾವು ಮಾತಾಡಬೇಕು. ಬಿಜೆಪಿ ಪಂಚಾಯಿತಿ ಚುನಾವಣೆಯನ್ನು ಕೂಡ ಕಡೆಗಣಿಸಿಲ್ಲ, ಅದನ್ನು ಅರ್ಥ ಮಾಡ್ಕೋಬೇಕು. ಎದುರುಗಡೆ ಇದ್ದಂಥವರು ಏನು ಪ್ರಿಪೇರ್ ಮಾಡ್ತಾ ಇದ್ದಾರಪ್ಪ, ಎಲ್ಲೆಲ್ಲಿ ಓಡಾಡ್ತಾ ಇದ್ದಾರಪ್ಪ, ಯಾವ ರೀತಿ ಪಕ್ಷ ಸಂಘಟನೆ ಮಾಡ್ತಾ ಇದ್ದಾರಪ್ಪ, ಯಾವ ರೀತಿ ಬೂತ್ಗಳನ್ನು ತಡಕಾಡ್ತಾ ಇದ್ದಾರಪ್ಪ, ಎಷ್ಟರ ಮಟ್ಟಿಗೆ ಉತ್ಸಾಹ ತುಂಬ್ತಾ ಇದ್ದೀರಪ್ಪ ನೀವು ಕಾರ್ಯಕರ್ತರಿಗೆ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಬ್ಬ ರ್ಯಾಂಕ್ ಬರುವಂಥ ವಿದ್ಯಾರ್ಥಿ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇರ್ತಾನೆ, ಇನ್ನೊಬ್ಬ ಓದ್ದನೆ ಓತ್ಲಾ ಹೊಡ್ಕೊಂಡು ನಾನು ಪಾಸ್ ಆಗಲಿಲ್ಲ ಅಂತಂತಂದು ಅಲ್ಲಿ ಹೆಂಗೆ ಗೊತ್ತು ವ್ಯಾಲ್ಯೂಯೇಷನ್ ಮಾಡೋದು ತಪ್ಪು ಅಂತ ಕೊಟ್ಟಂಥ ಪೇಪರ್ ಯಾಕೋ ನಾನು ಬರೆದಿದ್ದು ಮೂಡಲೇ ಇಲ್ಲ ಅಂತ ಹೇಳಿದ್ರೆ ಕಥೆಗಳನ್ನ ಹೇಳಿದ್ರೆ ಯಾರಾದ್ರೂ ಕೇಳ್ತಾರ? ಯಾರು ಕೇಳಲ್ಲ. ಯಾಕಂದ್ರೆ ಎಲ್ಲವೂ ಕೂಡ ಅಂಗೈನಷ್ಟು ಸ್ಪಷ್ಟ. ನೀವು ಗೆಲ್ತಾ ಇದ್ರೆ ಮಾತ್ರ ನಿಮಗೆ ಕಾಲ, ಇಲ್ಲ ಅಂದ್ರೆ ಇಲ್ಲ. ಗಡಿಯಾರ ಓಡ್ತಾ ಇದ್ರೆ ಮಾತ್ರ ಸಮಯ, ಇಲ್ಲ ಅಂತಂದ್ರೆ ಇಲ್ಲ. ರಾಜಕಾರಣದಲ್ಲಿ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದೊಂದು ದೊಡ್ಡ ಎಚ್ಚರಿಕೆ. 38 ಕ್ಷೇತ್ರಗಳಲ್ಲಿ ಬಿಜೆಪಿ, 20 ಕ್ಷೇತ್ರಗಳಲ್ಲಿ ಆಮ್ ಆದ್ಮಿ ಪಾರ್ಟಿ. ಪೊರಕೆ ಹಿಡ್ಕೊಂಡ್ಬಂದಂಥ ಆಮ್ ಆದ್ಮಿ ಪಾರ್ಟಿ. ನಾವು ಭ್ರಷ್ಟಾಚಾರವನ್ನು ಗೂಡಿಸಿ ಬಿಸಾಕ್ತೀವಿ ಅಂತ ಘೋಷಣೆ ಮಾಡಿದಂಥ ಆಮ್ ಆದ್ಮಿ ಪಾರ್ಟಿ. ಜನರಿಗೆ ಭರವಸೆ ಕೊಟ್ಟಂಥ ಆಮ್ ಆದ್ಮಿ ಪಾರ್ಟಿ. ಯಾವನಾದರೂ ಐಷಾರಾಮಿ ಕಾರಲ್ಲಿ ಓಡಾಡಲಿ, ನಾನು ವ್ಯಾಗನ್ನಾರಲ್ಲಿ ಓಡಾಡ್ತೀನಿ ಅಂತ ಘೋಷಣೆ ಮಾಡಿದಂಥ ಒಬ್ಬ ವ್ಯಕ್ತಿ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ದೆಹಲಿ ಜನ ಯಾರೀ ಮಹಾನುಭಾವ ಎಲ್ಲಿಂದ ಬಂದ ಅಂತೇಳಿ ಸಂಭ್ರಮ ಪಟ್ಟಿದ್ರಲ್ಲ, ಅಂಥ ಆಮ್ ಆದ್ಮಿ ಪಾರ್ಟಿ. ಜೊತೆಗೆ ಅಂದ್ರೆ ಒಂದಷ್ಟು ಬದಲಾವಣೆಯ ಗಾಳಿ ಶುರುವಾಯ್ತಲ್ಲ, ಅಂತ ಆಮ್ ಆದ್ಮಿ ಪಾರ್ಟಿ. ನಾವು ಯಾರನ್ನು ಬೇಕಾದ್ರೂ ತಡೆತೀವಿ ಅಂತ ಘೋಷಣೆ ಮಾಡ್ತಲ್ಲ ಆಮ್ ಆದ್ಮಿ ಪಾರ್ಟಿ. ಅದು ಟೊಮೊಟೊ ಎಸ್ಕೊಂಡಂತ ಸಂದರ್ಭದಲ್ಲಿ, ಮೊಟ್ಟೆ ಎಸ್ಕೊಂಡಂತ ಸಂದರ್ಭದಲ್ಲಿ, ಕಪಾಳ ಕೊಡಿಸ್ಕೊಂಡಂತ ಸಂದರ್ಭದಲ್ಲೂ ಕೂಡ ಒಬ್ಬ ನಾಯಕ ಕೊಡವಿ ಎದ್ದಿಲ್ತಾನಲ್ಲ, ಅಂತ ಆಮ್ ಆದ್ಮಿ ಪಾರ್ಟಿ ಎಲ್ಲಿ ಬಂದು ನಿಂತಿದೆ. ಇವತ್ತು ಅವ್ರನ್ನೇ ಗುಡಿಸಿ ಬಿಸಾಕ್ತಾ ಇದ್ದಾರೆ ಅಂತ ಒಂದು ಸ್ಥಿತಿ. ಆದ್ರೆ ಒಂದನ್ನು ನಾವು ಇಲ್ಲಿ ಹೇಳಬೇಕು ನೋಡಿ, 1 ಕೋಟಿ ಇದ್ದಂಥವನು 1 ಲಕ್ಷ ಕಳ್ಕೊಂಡ್ರೆ ನಷ್ಟ ಅಲ್ಲ, ಬಿಜೆಪಿಗೆ ನಷ್ಟ ಆಗಲ್ಲ. ಏನಾದರೂ ಇದು ಹೋಯ್ತು ಅಂತಂದ್ರೆ ಆಮ್ ಆದ್ಮಿ ಪಾರ್ಟಿ ಹೋಗ್ಬಿಟ್ರೆ ಆಮ್ ಆದ್ಮಿ ಪಾರ್ಟಿಯ ಅವನತಿ ಇಲ್ಲಿಂದ ಆರಂಭ ಆಗ್ಬಿಡುತ್ತೆ. ಅದು ಪ್ರಜಾತಂತ್ರಕ್ಕೆ ತುಂಬಾ ಮಾರಕ. ಕರೆಕ್ಟ್. ಆಮ್ ಆದ್ಮಿ ಪಾರ್ಟಿ ನಿಮ್ಗೆ ಗೊತ್ತಿರಲಿ, ಕಳೆದ ಬಾರಿಯ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಾರ್ಟಿಯ ವೋಟ್ ಶೇರ್ 53%. ಅದೇನು ಸಾಮಾನ್ಯ ಸಂಗತಿ ಅಲ್ಲ. ಅರ್ಧಕ್ಕಿಂತ ಹೆಚ್ಚಿನ ಭಾಗದ ವೋಟ್ಗಳನ್ನ ಒಂದು ಪಕ್ಷ ತೆಗೆದುಕೊಳ್ಳುತ್ತೆ ಅಂತ ಅಂದ್ರೆ ಅದೇನು ಸಾಮಾನ್ಯ ಸಂಗತಿ ಅಲ್ಲ. ಬಟ್ ಈ ಬಾರಿ ಬಹುಶಃ ಆ ಮಟ್ಟಿಗಿನ ಪರ್ಫಾರ್ಮೆನ್ಸ್ ಬಂದಂತ ರೀತಿಯಾಗಿ ಕಾಣಿಸ್ತಾ ಇಲ್ಲ. ಕಳೆದ ಬಾರಿ 38.51% ಅಷ್ಟು ವೋಟ್ ಶೇರ್ ಅನ್ನ ಪಡೆದಿದ್ದಂತ ಬಿಜೆಪಿ ಈ ಬಾರಿ ಬಹಳ ಒಳ್ಳೆ ಪರ್ಫಾರ್ಮ್ ಮಾಡಿದಂತ ರೀತಿಯಾಗಿ ಕಂಡುಬರ್ತದೆ. ವೆರಿ ಇಂಟ್ರೆಸ್ಟಿಂಗ್ಲಿ, ಕಾಂಗ್ರೆಸ್ ಕಳೆದ ಬಾರಿ ಪಡೆದಂತ ವೋಟ್ ಶೇರಿಂಗ್ ಕೇವಲ 4%. ಲೆಕ್ಕ ಹಾಕಿ 15 ವರ್ಷಗಳ ಕಾಲ ಸತತವಾಗಿ ಅಧಿಕಾರ ನಡೆಸಿದಂತ ಕಾಂಗ್ರೆಸ್ ಪಡೆದಿದ್ದಂತ ವೋಟ್ ಶೇರ್ ಕೇವಲ 4% ಕಳೆದ ಬಾರಿ. ಆ ವೋಟ್ ಶೇರ್ ಏನಾದ್ರೂ ಈ ಬಾರಿ ಹೆಚ್ಚಾಗಿ ಆಮ್ ಆದ್ಮಿ ಪಕ್ಷಕ್ಕೆ ಹೊರತಾ ಕೊಟ್ಟಿರ್ಬೋದಾ? ಹಾಗೇನಾದ್ರೂ ಆದ್ರೆ ಬಹುಶಃ ಆ ಗಠಬಂಧನ ಅಥವಾ ಆ ಮೈತ್ರಿ ಮಾಡ್ಕೊಂಡು ಹೋಗಿದ್ದಿದ್ರೆ ಅನುಕೂಲ ಆಗ್ತಿತ್ತೋ ಏನೋ ಅಂತ ಒಂದು ವಿಶ್ಲೇಷಣೆ ಆಮೇಲೆ ವ್ಯಕ್ತ ಆಗ್ಬೋದು. ಬಟ್ ಇಲ್ಲಿ ನಾವು ಆರಂಭಿಕ ಹಂತದಲ್ಲಿ ನೋಡೋದಾದ್ರೆ ಸೋಮನಾಥ ಭಾರತಿ ಅವರು ಮುನ್ನಡೆಯನ್ನ ಸಾಧಿಸಿದ್ದಾರೆ. ಅವರ ಸಮೀಪದ ಸ್ಪರ್ಧಿ ಅಂತ ಅಂದ್ರೆ ಸತೀಶ್ ಉಪಾಧ್ಯಾಯ್ ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ. ಮಾಳವೀಯ ನಗರ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಹೇಳ್ತಾ ಇರುವಂತದ್ದು. ಇನ್ನು ಕಲ್ಕಾಜಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಸಿಟ್ಟಿಂಗ್ ಸಿಎಂ ಆಗಿರುವಂತಹ ಅತಿಶಿ ಸಿಂಗ್ ಅವರು ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ. ಅವರ ಸ್ಪರ್ಧಿ ರಮೇಶ್ ಬಿದೂರಿ ಅವರು ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಬಿಜೆಪಿಯ ಅಭ್ಯರ್ಥಿ ರಮೇಶ್ ಬಿದೂರಿ ಇಲ್ಲಿ ಅತಿಶಿ ಸಿಂಗ್ ಅವರಿಗೆ ಬಹಳ ಪ್ರಬಲವಾದಂತಹ ಸ್ಪರ್ಧೆಯನ್ನ ಒಡ್ತಾ ಇದ್ದಾರೆ. ಈ ಮುಖ್ಯವಾಗಿ ಸಿಟ್ಟಿಂಗ್ ಸಿಎಂ ಅನ್ನೇ ಅವರು ಹಿಂದಕ್ಕೆ ಮುಂದಕ್ಕೆ ಸಾಕ್ತಾ ಇರುವಂತದನ್ನ ನಾವು ನೋಡ್ತಾ ಇದೀವಿ. ಸದ್ಯ 70 ಕ್ಷೇತ್ರಗಳ ಪೈಕಿ 65 ಕ್ಷೇತ್ರಗಳಿನ 5 ಕ್ಷೇತ್ರ ಮಾತ್ರ ಬಾಕಿ ಇರುವಂತದ್ದು, ಅಂದ್ರೆ ಆರಂಭಿಕ ಟ್ರೆಂಡಿಂಗ್ ಅನ್ನ ನಾವು ನೋಡ್ತಾ ಇರುವಂತದ್ದು. ಬಟ್ 5 ಕ್ಷೇತ್ರಗಳ ಮಾತ್ರ ಬಾಕಿ ಇರುವಂತದ್ದು. ಆದ್ರೂ ಆಮ್ ಆದ್ಮಿ ಪಕ್ಷ 25 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದ್ರೆ ಬಿಜೆಪಿ
38 ಕ್ಷೇತ್ರಗಳ ಕಡೆ ಮುನ್ನಡೆಯನ್ನು ಸಾಧಿಸುವ ಮುಖೇನವಾಗಿ ಸರಳ ಬಹುಮತದ ಕಡೆಗೆ ಮುನ್ನುಗ್ತಾ ಇದೆ ಅನ್ನುವಂಥದ್ದು ಆರಂಭಿಕ ಟ್ರೆಂಡ್ ನಲ್ಲಿ ಗೊತ್ತಾಗ್ತಾ ಇದೆ. ಒಂದು ಕ್ಷೇತ್ರದಲ್ಲಿ ಮುನ್ನಡೆ ಸಾಧಿಸಿದಂತ ಕಾಂಗ್ರೆಸ್ನ ಸಾಧನೆ ಇದೀಗ 2 ಕ್ಷೇತ್ರದ ಕಡೆಗೆ ಮುಂದಕ್ಕೆ ಹೋಗ್ತಾ ಇರುವಂತದನ್ನ ನೋಡ್ತಾ ಇದ್ದೀವಿ. ಪರ್ವೇಜ್ ವರ್ಮಾ ಅವರು ಅರವಿಂದ್ ಕೇಜ್ರಿವಾಲ್ ಅವರನ್ನ ಹಿಂದಕ್ಕೆ ಮುಂದಕ್ಕೆ ಹೋಗ್ತಾ ಇರುವಂತದ್ದು ಆರಂಭಿಕ ಟ್ರೆಂಡ್ ನಲ್ಲಿ ಗೊತ್ತಾಗ್ತಾ ಇದೆ. ಅದೇ ಕ್ಷೇತ್ರದಲ್ಲಿ ನಾನು ಆಗ್ತಾನೆ ಹೇಳಿದಾಗೆ ಸಂದೀಪ್ ದೀಕ್ಷಿತ್ ಅವರು ಕೂಡ ಶೀಲಾ ದೀಕ್ಷಿತ್ ಅವರ ಪುತ್ರ ಅಲ್ಲಿ ಕಂಟೆಸ್ಟ್ ಮಾಡಿರುವಂತದ್ದು ಕಾಂಗ್ರೆಸ್ನಿಂದ. ಅವರಿಗೆ ಈ ಸ್ಪರ್ಧೆಯನ್ನ ಒಡ್ಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಅಮಾನತ್ ಉಲ್ಲಾ ಖಾನ್ ಅವರು ಓಕ್ಲಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಆರಿಬಾ ಖಾನ್ ಅವರನ್ನ ಹಿಂದಕ್ಕೆ ಮುಂದಕ್ಕೆ ಹೋಗ್ತಾ ಇರುವಂತದನ್ನ ನಾವು ನೋಡ್ತಾ ಇದ್ದೀವಿ. ಆಮೇಲೆ ಈ ಬಾರಿ ಬಹುಶಃ ಆಮ್ ಆದ್ಮಿ ಪಕ್ಷಕ್ಕೆ ಸುಮಾರು 12ರಿಂದ 13 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಹೊರತಾ ಕೊಡಬಹುದು ಅನ್ನುವಂತ ರೀತಿಯಾದಂತ ವಿಶ್ಲೇಷಣೆ ಇತ್ತು. ಅದು ಮುಸ್ಲಿಂ ಹಾಗೆ ಬ್ಯಾಕ್ವರ್ಡ್ ಕ್ಲಾಸ್ ಹೆಚ್ಚಿನ ಹೊಡಿತವನ್ನ ಹೊಂದಿರುವಂತಹ ಕ್ಷೇತ್ರಗಳಲ್ಲಿ ಅನ್ನುವಂಥದ್ದಿತ್ತು. ಹಾಗೇನಾದ್ರೂ ಆದ್ರೆ ಬಹುಶಃ 12 ಅದು ಬಹಳ ಮೇಜರ್ ಆಗಿ ಇಲ್ಲಿ ಹೊರತಾ ಕೊಡಬಹುದು ಅಂತ ಕಾಣಿಸುತ್ತೆ ಆಮ್ ಆದ್ಮಿ ಪಕ್ಷಕ್ಕೆ. ಬಟ್ ಅದು ನೋಡೋಣ ಮುಂದಿನ ಹಂತದಲ್ಲಿ ನಮ್ಗೆ ಕ್ಷೇತ್ರವಾರು ರಿಸಲ್ಟ್ ಬಂದಂತ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ದೇವ್ಲಿ ಹಾಗೆ ಬಾದ್ಲಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿಕೊಂಡು ಹೋಗ್ತಾ ಇದೆ. ಒಂದು ಕ್ಷೇತ್ರದ ಮುನ್ನಡೆಯನ್ನ ಇದೀಗ ಹಿಗ್ಗಿಸಿಕೊಂಡು 2 ಕ್ಷೇತ್ರದ ಕಡೆಗೆ ಕಾಂಗ್ರೆಸ್ ಸಾಕ್ತಾ ಇದೆ, ದೇವ್ಲಿ ಹಾಗೆ ಬಾದ್ಲಿ ಕ್ಷೇತ್ರ. ಎಸ್, ಕ್ರಿಕೆಟ್ನ ಭಾಷೆನಲ್ಲಿ ನಾವು ಹೇಳೋದಾದ್ರೆ ಈ ಹಿಂದೆಲ್ಲ ಬ್ಯಾಟ್ ಹಿಡ್ಕೊಂಡು ನಿಂತರೆ ಗೆಲ್ತಿದ್ದಂಥವ್ರು ಏನು ಅಂತಂದ್ರೆ ಅಯ್ಯೋ ವೆಸ್ಟ್ ಇಂಡೀಸ್ನವ್ರನ್ನ ಎದುರುಗಡೆ ಯಾರು ಸೋಲ್ಸೋಕೆ ಸಾಧ್ಯ ಇಲ್ಲಪ್ಪ ಅಂತ. ಎಲ್ಲೋ ಒಂದ್ ಕಡೆ 83ರಲ್ಲಿ ಭಾರತ ಅವ್ರ ಎದುರುಗಡೆ ಸೆಡ್ ಹೊಡೆದ್ಬಿಡ್ತು. ಆಮೇಲೆ ಸೋತಿರ್ಬೋದು, ಇದಿರೋದು ಪ್ರಶ್ನೆ ಬೇರೆ. ಆದರೆ ಅವ್ರು ಸೋಲಿಸಂತ ರೀತಿ ಇತ್ತಲ್ಲ, ಇಡೀ ಜಗತ್ತು ಅಚ್ಚರಿಗೆ ಒಳಪಟ್ಬಿಡ್ತು ಅಂತ. ಇದೆಂಗೆ ಗೆದ್ರಿ ಇವರು ಅಂತ. ಆಮ್ ಆದ್ಮಿ ಪಾರ್ಟಿ ಮೊದಲು ದೆಹಲಿನಲ್ಲಿ ಅಧಿಕಾರ ಚುಕ್ಕಾಣಿ ಹಿಡಿದಂಥ ಸಂದರ್ಭದಲ್ಲಿ ಇದೇ ರೀತಿ ಅಚ್ಚರಿ ವ್ಯಕ್ತವಾಗಿತ್ತು. ಎಲ್ಲಿದ್ರಪ್ಪ ಇವರು ಅಂತ, ಎಲ್ಲಿದ್ರು ಇವರು, ಹೆಂಗೆ ಬಂದರು. ಆದರೆ ಅದಾದ ಮೇಲಿನ ಸ್ಥಿತಿಗತಿಗಳಿದೆಯಲ್ಲ, ಎಲ್ಲಿಂದ ಎಲ್ಲಿ ತನಕ. ಜೊತೆಗೆ ಕಾಂಗ್ರೆಸ್ಸಿನ ಸ್ಥಿತಿಗತಿಗಳು ನೋಡಿ, ಕಾಂಗ್ರೆಸ್ಸಿನ ಸ್ಥಿತಿಗತಿಗಳು ನೋಡಿದಂಥ ಸಂದರ್ಭದಲ್ಲಿ ನನಗೆ ಅನಿಸುತ್ತೆ ಒಂದು ಜೀವನ ಸೂತ್ರದ ಒಂದು ಮಾತಿದೆ ಮೇಡಮ್, ಭಾಳ ಬ್ಯೂಟಿಫುಲ್ ಮಾತು. ಏನು ಅಂತಂದರೆ, ಯಾವುದು ಕಡೆಗಣಿಸಲ್ಪಡುತ್ತದೆಯೋ ಅದು ನಿಮ್ಮಿಂದ ದೂರವಾಗುತ್ತದೆ ಅಷ್ಟೇ. ಯಾವುದು ಕಡೆಗಣಿಸಲ್ಪಡುತ್ತದೆಯೋ ಅದು ನಿಮ್ಮಿಂದ ಕಳೆದು ಹೋಗುತ್ತದೆ. ಕಾಂಗ್ರೆಸ್ಸಿಗೆ ಈ ಮಾತು ಬಹಳ ಅದ್ಭುತವಾಗಿ ಅನ್ವಯ ಆಗ್ತಾ ಇದೆ. ಯಾಕಂದರೆ 2 ಕ್ಷೇತ್ರಗಳು ದಶಕಗಳ ಕಾಲ ಆಳ್ವಿಕೆ ಮಾಡಿದಂಥ ನೀವು ಶೀಲಾ ದೀಕ್ಷಿತ್ ಅವರ ಮಗನ ಹೆಸರನ್ನು ಹೇಳ್ತಾ ಇದ್ರಿ. ಹೌದು ನೋಡಿ, 15 ವರ್ಷ ಗ್ಯಾಪು, 15 ವರ್ಷ ಆಳ್ವಿಕೆ ಮಾಡಿದ್ರು. ಅದಾದ್ಮೇಲೆ ಹೆಚ್ಚು ಕಡಿಮೆ 10-15 ವರ್ಷ ಗ್ಯಾಪು. ಅದಾದ್ಮೇಲಿಂದ ನೋಡಿ, ಅದಾದ್ಮೇಲಿಂದ ಜನ ಜ್ಞಾಪಿಸ್ಕೊಳ್ಳಲ್ಲ, ಜನರೇಷನ್ ಗ್ಯಾಪ್. ಕರೆಕ್ಟ್. ಎಸ್ ಋಷಿಕೇಶ್, ನೋಡ್ತಾ ಇದ್ದೀರಿ, ಸಾಮಾನ್ಯ ಸಂಗತಿಯಲ್ಲ. ಆಮ್ ಆದ್ಮಿ ಪಾರ್ಟಿ 25ರಲ್ಲಿದ್ದರೆ ಬಿಜೆಪಿ 38ಕ್ಕೆ ಬಂದು ತಲುಪಿದೆ. ಇದೇ ಏನಾದರೂ ಗೆಲುವಾಗಿ ಮಾರ್ಪಾಡಾಯಿತು ಅಂತಂದರೆ ಬಿಜೆಪಿ ರಾಷ್ಟ್ರ ರಾಜಧಾನಿಯಲ್ಲಿ ಅಂದರೆ ದೆಹಲಿನಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯುವಂಥದ್ದು ಪಕ್ಕ. 3 ದಶಕಗಳ ನಂತರ ಮತ್ತೆ ಬಿಜೆಪಿಗೆ ಅವಕಾಶ ಬರ್ತಿರುವಂಥದ್ದು ಯಾಕೋ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಏನಂತೀರಿ ರಿಷಿ? ಈಗ ನನಗೆ ಅನಿಸ್ತಾ ಇರೋದು, ಈ ಎಕ್ಸಿಟ್ ಪೋಲ್ಗಿಂತ ಮುಂಚೆನೂ ನನಗೆ ಅನಿಸ್ತಾ ಇತ್ತು ಬಿ ಜೆ ಪಿ ಸಲ ಬರ್ಬೋದು ಅಂತ. ಯಾಕಂದರೆ ಅವ್ರು ಆ ನೆರೇಟಿವ್ ಸೆಟ್ ಮಾಡಿಬಿಟ್ಟಿದ್ರು. ಯಾವ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ಕೊಂಡು ಬಂದರು ಇವರು ಅವರೇ ಆಗಿಬಿಟ್ರು ಅಂತ ಒಂದು. ಮತ್ತು ಸರಳ ಜೀವನ ಇವ್ರು ಮಾಡ್ತಾ ಇಲ್ಲ,